ಅಷ್ಟು ಮಾತ್ರ ಅಲ್ಲ, ನನ್ನ ಮಗಳು ನಂದಿನಿ ಮನಸ್ಸನ್ನು ಗೆದ್ದಿದ್ದ. ಅವನ ಹೆಸರೇ ವೀರೇಂದ್ರ. ಅಂದ್ರೆ ನಿಮ್ಮಪ್ಪ. ನನಗೆ ತಂದೆ ತಾಯಿ ಯಾರೂ ಇಲ್ಲ. ನಾನು ಅನಾಥಾಶ್ರಮದೇ ಬೆಳೆದೆ. ಈಗ ವಯಸ್ಸಾಯಿತು ಅಂತ ಅಲ್ಲೂ ಸ್ಥಳ ಇಲ್ಲ. ನಾನು ಕೆಲಸ ಹುಡ್ಕೊಂಡು ಬಂದಿದ್ದೀನಿ. ದಯವಿಟ್ಟು ಕೆಲಸ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಯಾರ್ಯಾರಿದ್ದೀರಿ ನಿಮ್ಮ ಮನೆಯಲ್ಲಿ? ನನಗೊಬ್ಳು ಅಕ್ಕ, ಒಬ್ಬ ಚಿಕ್ಕ ತಮ್ಮ ಇದ್ದಾನೆ ಯಜಮಾನ್ರೆ. ಹಾಂ ಹಾಂ, ಹಾಗಾದರೆ ನಿನ್ನ ಅಕ್ಕ ತಮ್ಮನ ಜೊತೆಗೆ ನೀನು ಈ ಮನೆಗೆ ಬಂದಿದ್ಬಿಡು. ನಮ್ಮ ಮನೇಲೆ ನನ್ನ ಪಿ ಆಗಿದ್ಬಿಡು. ತುಂಬ ಸಂತೋಷ. ಪರವಾಗಿ. ನಮಸ್ಕಾರಮ್ಮ. ವೀರು, ನಿನ್ನಂಥ ವ್ಯಕ್ತಿ ಒಬ್ಬ ನನಗೆ ಪಿ ಆಗಿ ಸಿಗ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲಪ್ಪ. ನಿನ್ನ ಹಾರ್ಡ್ ವರ್ಕು, ನಿನ್ನ ನಿಯತ್ತು, ಶ್ರದ್ಧೆ, ಪ್ರಾಮಾಣಿಕತೆ ಇದರಿಂದ ನನಗೆ ಬಹಳ ಖುಷಿಯಾಗಿರುತ್ತೆ. ಲಲಿತಾ, ನೋಡಿದ್ಯಾ, ಈ ವೀರು ಬಂದಮೇಲೆ ನನ್ನ ವರ್ಕ್ ಪ್ರೆಷರ್ ಎಲ್ಲ ಕಡಿಮೆ ಆಗಿದೆ. ಅಷ್ಟು ನಿಯತ್ತಿನ ಮನುಷ್ಯ. ಅರೆ ವೀರು, ಯಾಕೆ ನಿಂತಿದ್ಯಾ? ಕೂತ್ಕೊಪ್ಪ. ಪರವಾಗಿಲ್ಲ. ಹೇ ಕೂತ್ಕೊಪ್ಪ. ಕೂತ್ಕೋ. ನಿಂತ್ಕೋಬಾರ್ದು, ಕೂತ್ಕೊಂಡಿರ್ಬೇಕು. ವೀರೇಂದ್ರ ಮತ್ತೆ ನನ್ನ ಮಗಳು ಇಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ರು. ಆ ವಿಷಯನ ಮನೆಯವ್ರಿಗೆ ಹೇಳಕ್ಕೆ ವೀರೇಂದ್ರನ್ಗೆ ಧೈರ್ಯ ಇರಲಿಲ್ಲ ಅನ್ಸುತ್ತೆ. ಅಥವಾ ನನ್ನ ಗಂಡ ಅವನ ಮೇಲೆ ಇಟ್ಟಿರೋ ನಂಬಿಕೆಗೆ ದ್ರೋಹ ಬಗೀತಿದ್ದೀನಿ ಅಂತ ಅವನಿಗನ್ನಿಸ್ತೇನೋ. ಅದಕ್ಕೆ ಯಾರಿಗೂ ಹೇಳ್ದೆ ಅವರಿಬ್ರು ಮದುವೆ ಮಾಡ್ಕೊಂಬಿಟ್ರು. ಅವರಿಬ್ರು ಮದುವೆ ಆಗಿದ್ರ ಬಗ್ಗೆ ನನ್ನ ಗಂಡನಿಗೆ ಯಾವ ಆಕ್ಷೇಪನೂ ಇರಲಿಲ್ಲ. ಆದರೆ ಮನೆ ಮಗನ ಹಾಗಿದ್ದವನು ಈ ಮನೆಗೆ ಆಧಾರವಾಗಿ ಅಳಿಯನಾಗಿ ಬಂದಿದೀಯಾ? ನಿಮ್ಮಿಬ್ಬರ ಪ್ರೀತಿ ಬಗ್ಗೆ ನಮಗೊಂದು ಮಾತನ್ನು ಹೇಳಬೇಕಿತ್ತಲ್ವ? ಮಗಳೇ, ನಾವೇ ಹುಡುಕಿದ್ದಿದ್ರು ವೀರುನಂಥ ಹುಡುಗ ಸಿಗ್ತಿರ್ಲಿಲ್ವೋ ಏನು. ಆದರೂ ನಿಮ್ಮ ಪ್ರೀತಿ ಬಗ್ಗೆ ಮೊದಲೇ ಹೇಳಿದ್ದಿದ್ರೆ ನಾವೇ ನಿಂತು ನಿಮ್ಮ ಮದುವೆ ಮಾಡಿಸ್ತಾ ಇದ್ವಿ. ಶುಭ ಕಾರ್ಯ ನಡೆದೋಗಿದೆ, ಎಲ್ಲ ದೈವೇಚ್ಛೆ. ಇನ್ನೂ ಯಾಕಲ್ಲೇ ನಿಂತಿದ್ದೀರಾ? ಒಳಗೆ ಬನ್ನಿ. ಬೇಕಾಗಿಲ್ಲ. ಅವ್ರು ಈ ಮನೆ ಒಳಗೆ ಹಿಡ್ಕೊಂಡು ಹಾಗೊಂದ್ ವೇಳೆ ಬರೋದಾದ್ರೆ ನನ್ನ ಮಗ ಮಾತ್ರ ಬರಬೇಕು. ಅನ್ನ ಇಟ್ಟು ಮನೆಗೆ ನಂಬಿಕೆ ದ್ರೋಹ ಮಾಡ್ಬಿಟ್ಟ. ನಂಬಿಕೆ ದ್ರೋಹಿ. ಅವನನ್ನು ಬಿಟ್ಟು ಒಬ್ಬಳೇ ಬರೋದಾದ್ರೆ ಬಾ, ಇಲ್ಲ ಅಂದ್ರೆ ಈ ಮನೆ ಮರ್ಯಾದೆಗೆ, ನಮ್ಮ ಆಸೆಗಳಿಗೆ ಬೆಂಕಿ ಹಚ್ಚಿರೋ ನಿನ್ನನ್ನ ನಾನು ಉಳಿಸೋದೇ ಇಲ್ಲ. ನಿನಗೆ ಜನ್ಮ ಕೊಟ್ಟರೆ ನಾನು
ನಿನ್ ಜೀವ ತೆಗೆಯಕ್ಕೆ ಬಯಸಲ್ಲ ನಾನು. ಪ್ರೀತಿ ಮಾಡೋದು ತಪ್ಪಲ್ಲ ಅನ್ನೋದು ನನ್ನ ನಂಬಿಕೆ. ಆದರೆ ನಿಮ್ಮ ದೃಷ್ಟಿಲಿ ನಾನು ತಪ್ಪಿತಸ್ತಾನೆ. ನಮ್ಮನ್ನ ಕೊಲ್ಲೋ ಹಾಗಿದ್ರೆ ಮೊದಲು ನನ್ನ ಕೊಲ್ಲಿ. ನಿಮ್ಮಂತ ಪಾಪಿಗಳಿಗೆ ಕನಿಕರ ತೋರಿಸಿ ನಾವು ಒಳ್ಳೆಯವಳು ಅಂತ ಅನ್ನಿಸ್ಕೋಬೇಕಾಗಿಲ್ಲ. ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದಿ ದೊಡ್ಡ ಮನೆ ಮರ್ಯಾದೆನ ಹಾಳು ಮಾಡಿ ನಂಬಿಕೆ ಇಟ್ಟು ಮನೇಲಿ ಇಟ್ಕೊಂಡು ಅವ್ರ ಬೆನ್ನ ಚೂರು ಹಾಕಿರೋ ನಿನ್ನಂತವನ್ನ ಕೊಂದ್ರು ಪಾಪ ಬರಲ್ಲ. ನೀವಂಥ ಹುಡ್ಗನ್ ಹುಡ್ಕೋದೇನ್ ಬೇಕಾಗಿಲ್ಲ. ನಾನು ನಿನ್ ಹುಡ್ಕನ್ ಹುಡ್ಕೋದ್ ಬೇಡವಾ? ಯಾಕೆ ನಿನ್ ಮನ್ಸಲ್ಲಿ ಯಾರಾದ್ರೂ ಇದ್ದಾರಾ? ಹೌದು ಅಜ್ಜಿ, ನನ್ನ ಮನ್ಸಲ್ಲಿ ಸುಬ್ಬು ಇದ್ದಾನೆ. ನಾನು ಮದುವೆ ಅಂತ ಆದ್ರೆ ಅದು ಸುಬ್ಬುನೇ. ಆದ್ರೆ ಸುಬ್ಬು ವಿಷಯ ನಿಮಗೆ ಗೊತ್ತಾದ್ರೆ ನೀವು ಮತ್ತೆ ಕೋಪ ಮಾಡ್ಕೋತೀರಾ ಅನ್ಸುತ್ತೆ. ಅಪ್ಪನ ಬಗ್ಗೆ ನಿಮಗೆ ಇದ್ದಿದ್ದ ಕೋಪ ಸುಬ್ಬು ಮೇಲೂ ಬರ್ಬೋದಲ್ವಾ? ಹೇಳು, ನಿನ್ ಮನ್ಸಲ್ಲಿ ಯಾರಾದ್ರೂ ಇದ್ದಾರಾ? ಹಾಗೆಲ್ಲ ಏನೂ ಇಲ್ಲ ಅಜ್ಜಿ, ನಾನು ಬರ್ತೀನಿ. ಶ್ರಾವಣಿ ನಿಂತ್ಕೋ. ನಾನು ನಂದಿನಿ ಮತ್ತು ವೀರು ವಿಷಯದಲ್ಲಿ ಮಾಡಿದ ತಪ್ಪನ್ನ ಈ ಮಗು ವಿಷಯದಲ್ಲಿ ಮಾಡಬಾರ್ದು.